ಸೃಷ್ಟಿಯಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾ ಇದ್ರು. ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದಿತ್ತು. ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ನಮ್ಮ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲೆಂದರಲ್ಲಿ ಟೆಂಟ್ ಹಾಕಿಕೊಂಡು ವಾಸಿಸ್ತಾ ಇದ್ದಂತ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಮೊದಲು ರಿಪಬ್ಲಿಕ್ ಕನ್ನಡ ಸಮರ ಸಾರಿ ಬೆಂಗಳೂರಿನ ಹಲವು ಕಡೆ ವಾಸವಿದ್ದ ಬಾಂಗ್ಲಾದೇಶಿಗರ ನಿಜಬಣ್ಣವನ್ನ ಬಯಲಿಗೆಳೆದಿತ್ತು. ಇದೀಗ ನಮ್ಮ ವರದಿಗೆ ಮತ್ತೊಂದು ಜಯ ಸಿಕ್ಕಿದೆ. ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಿಪಬ್ಲಿಕ್ ಸಮರ. ವರದಿ ಬೆನ್ನಲ್ಲೇ ಅಕ್ರಮ ವಾಸಿಗಳಿಗೆ ಗೇಟ್ ಪಾಸ್. ಹೌದು, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅವತ್ತು ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ನುಸುಳುಕೋರರು ವಾಸವಿದ್ದ ಜಾಗಗಳಲ್ಲಿ ಸ್ಥಳೀಯರ ನೆರವಿನಿಂದ ವರದಿ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡಿ ಬಾಂಗ್ಲಾದೇಶಿಗರ ಜಾತಕ ಬಿಚ್ಚಿಟ್ಟಿತ್ತು. ಇವರು ಬೆಂಗಳೂರಿನಲ್ಲಿ ಕೆಲ ಕ್ರೈಮ್ಗಳಲ್ಲಿ ಕೂಡ ಭಾಗಿಯಾಗಿ ದೊಡ್ಡ ಸಮಸ್ಯೆಯಾಗಿದ್ದರು. ಅಂದು ಬಾಂಗ್ಲಾ ನುಸುಳುಕೋರರ ವಾಸದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದರೂ ಕೂಡ ಅವರ ಮೇಲೆ ನೈತಿಕ ಪೊಲೀಸ್ ಗಿರಿಯ ಆರೋಪ ಮಾಡಲಾಗ್ತಾ ಇತ್ತು. ಆದರೆ ಈಗ ಎಫ್ಆರ್ಆರ್ಒ ಅಧಿಕಾರಿಗಳು ಹಾಗೂ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದ್ದು 272ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರದಬ್ಬಲು ಮುಂದಾಗಿದ್ದಾರೆ. 3 ಜೀಪು, 20 ಜನ ಪೊಲೀಸರು, 2 ಆಟೋ, ಮತ್ತೆ ಯೂನಿಫಾರ್ಮ್ ಇಲ್ಲ ಪೊಲೀಸರು. ಒಂದು 10-15 ಎಷ್ಟು ಜನ ಇದ್ರು ಗೊತ್ತೆ. ಯೂನಿಫಾರ್ಮ್ ಇಲ್ಲ ಪೊಲೀಸರು, ಅವರು ಪೊಲೀಸರು ಇದ್ರು. ಇವರೆಲ್ಲ ನಮ್ಮ ಮನೆ ಹತ್ರ ಬಂದ್ರು. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರಿಗೆ, ನಮ್ಮ ಅಕ್ಕನ ಮಗನಿಗೆ ಹೊಡೆದ್ರು, ನಮ್ಮ ಡ್ರೈವರ್ಗಳಿಗೆ ಹೊಡೆದ್ರು, ಅಲ್ಲಿರೋ ಎಲ್ಲರಿಗೂ ಟಾರ್ಚರು. ನಾವು ಬಾಂಗ್ಲಾದೇಶ ಇದಾರೆ ಅಂತ ಹೇಳ್ಕೊಟ್ಟೇವಲ್ಲ, ಪ್ರೂಫ್ ಸಿಗ್ತದೆ. ಇವತ್ತು ಪೊಲೀಸರೇ ಖುದ್ದಾಗನೆ 276 ಜನ ಪೊಲೀಸ್ನ ಇಟ್ಕೊಂಡು ಹೋಗ್ಬಿಟ್ಟು 6 ಪೊಲೀಸ್ ಮಾಡಿದ್ಯಾ. ಇನ್ನೇನು ಸ್ವಲ್ಪ 2 ಡೇಸ್ ಅಲ್ಲಿ ಇವರಿಗೆ ನೀವು ಬಾರ್ಡರ್ ಇಂದ ಡಿಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಮ ಫ್ಯಾಮಿಲಿಗೆ ಎಷ್ಟು ಅಂದ್ರೆ ಆಯ್ತು. ನೈಟ್ 10 ಗಂಟೆ ಬಂದವರು ಪೊಲೀಸರು 20 ಜನ, 3 ಜೀಪು, 2 ಆಟೋ. ರಿಪಬ್ಲಿಕ್ ಕನ್ನಡದ ವರದಿ ನಂತರ ಎಫ್ಆರ್ಆರ್ಒ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಬಾಂಗ್ಲಾದವರನ್ನ ಅಂದು ವಶಕ್ಕೆ ಪಡೆದು ತನಿಖೆ ಮಾಡಿದ್ರು. ಇದೀಗ ಅವರೆಲ್ಲರೂ ಅಕ್ರಮವಾಗಿ ಗಡಿಯಲ್ಲಿ ನುಸುಳಿ ಬಂದವರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ನಗರ ಪೊಲೀಸ್ ಆಯುಕ್ತರ ಆದೇಶದ ಮೇರೆಗೆ 272 ಜನ ಅಕ್ರಮ ಬಾಂಗ್ಲಾ ಹಾಗೂ ಹೊರದೇಶದ ವಲಸಿಗರನ್ನ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಎಫ್ಆರ್ಆರ್ಒ ಅಧಿಕಾರಿಗಳ ಸಮ್ಮುಖದಲ್ಲಿ ಹೊರಗಟ್ಟುವ ಕೆಲಸ ಆಗ್ತಾ ಇದೆ. ಬಾಂಗ್ಲಾದೇಶಿ ಕೆಲವು ಇಮಿಗ್ರೆಂಟ್ಸ್ ನಾವು ಆಲ್ಮೋಸ್ಟ್ 272 ಜನಗೆ ನಾವು ಡಿಟೈನ್ ಮಾಡಿದೀವಿ. ಅದು ಹಂತದಲ್ಲಿ ಇವತ್ತಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಲಿಕ್ಕೆ ನಮ್ಮ ಎಫ್ಆರ್ಆರ್ಒ ಟೀಮ್ ಅವರು ಜೊತೆಗೆ ನಮ್ಮ ಪೊಲೀಸ್ ಟೀಮ್ ಅವರು ಮಾಡ್ತಾರೆ. ಇಲ್ಲ, ಎಲ್ಲ ಸೇರಿ ನಾನು ಈಗ ಹೇಳಿದ್ದೇನೆ. ಬೇರೆ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ಸುಮಾರು ಜನ ಇದ್ದಾರೆ. ಅವರೆಲ್ಲರಿಗೂ ಡೆಪ್ಯುಟೇಷನ್ ಮಾಡ್ತಾರೆ. ಬಾಂಗ್ಲಾದೇಶ ಯಾಕೆಂದ್ರೆ ಅದು ಫಾರ್ಮಾಲಿಟೀಸ್ ಬೇರೆ ಇದೆ ಎಫ್ಆರ್ಆರ್ಒ. ಪೊಲೀಸರ ಹಾಗೂ ಎಫ್ಆರ್ಆರ್ಒ ಅಧಿಕಾರಿಗಳು ದೇಶಕ್ಕೆ ಮಾರಕವಾಗಿದ್ದ ಬಾಂಗ್ಲಾ ನುಸುಳುಕೋರರನ್ನ ದೇಶದಿಂದ ಹೊರಕ್ಕೆ ಹಾಕ್ತಾ ಇರೋದು ನಮ್ಮ ನಿರಂತರ ವರದಿಯ ಫಲಶ್ರುತಿ. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸೃಷ್ಟಿಯಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾ ಇದ್ರು. ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದಿತ್ತು. ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ನಮ್ಮ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲೆಂದರಲ್ಲಿ ಟೆಂಟ್ ಹಾಕಿಕೊಂಡು ವಾಸಿಸ್ತಾ ಇದ್ದಂತ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಮೊದಲು ರಿಪಬ್ಲಿಕ್ ಕನ್ನಡ ಸಮರ ಸಾರಿ ಬೆಂಗಳೂರಿನ ಹಲವು ಕಡೆ ವಾಸವಿದ್ದ ಬಾಂಗ್ಲಾದೇಶಿಗರ ನಿಜಬಣ್ಣವನ್ನ ಬಯಲಿಗೆಳೆದಿತ್ತು. ಇದೀಗ ನಮ್ಮ ವರದಿಗೆ ಮತ್ತೊಂದು ಜಯ ಸಿಕ್ಕಿದೆ. ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಿಪಬ್ಲಿಕ್ ಸಮರ. ವರದಿ ಬೆನ್ನಲ್ಲೇ ಅಕ್ರಮ ವಾಸಿಗಳಿಗೆ ಗೇಟ್ ಪಾಸ್. ಹೌದು, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅವತ್ತು ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ನುಸುಳುಕೋರರು ವಾಸವಿದ್ದ ಜಾಗಗಳಲ್ಲಿ ಸ್ಥಳೀಯರ ನೆರವಿನಿಂದ ವರದಿ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡಿ ಬಾಂಗ್ಲಾದೇಶಿಗರ ಜಾತಕ ಬಿಚ್ಚಿಟ್ಟಿತ್ತು. ಇವರು ಬೆಂಗಳೂರಿನಲ್ಲಿ ಕೆಲ ಕ್ರೈಮ್ಗಳಲ್ಲಿ ಕೂಡ ಭಾಗಿಯಾಗಿ ದೊಡ್ಡ ಸಮಸ್ಯೆಯಾಗಿದ್ದರು. ಅಂದು ಬಾಂಗ್ಲಾ ನುಸುಳುಕೋರರ ವಾಸದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದರೂ ಕೂಡ ಅವರ ಮೇಲೆ ನೈತಿಕ ಪೊಲೀಸ್ ಗಿರಿಯ ಆರೋಪ ಮಾಡಲಾಗ್ತಾ ಇತ್ತು. ಆದರೆ ಈಗ ಎಫ್ಆರ್ಆರ್ಒ ಅಧಿಕಾರಿಗಳು ಹಾಗೂ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದ್ದು 272ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರದಬ್ಬಲು ಮುಂದಾಗಿದ್ದಾರೆ. 3 ಜೀಪು, 20 ಜನ ಪೊಲೀಸರು, 2 ಆಟೋ, ಮತ್ತೆ ಯೂನಿಫಾರ್ಮ್ ಇಲ್ಲ ಪೊಲೀಸರು. ಒಂದು 10-15 ಎಷ್ಟು ಜನ ಇದ್ರು ಗೊತ್ತೆ. ಯೂನಿಫಾರ್ಮ್ ಇಲ್ಲ ಪೊಲೀಸರು, ಅವರು ಪೊಲೀಸರು ಇದ್ರು. ಇವರೆಲ್ಲ ನಮ್ಮ ಮನೆ ಹತ್ರ ಬಂದ್ರು. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರಿಗೆ, ನಮ್ಮ ಅಕ್ಕನ ಮಗನಿಗೆ ಹೊಡೆದ್ರು, ನಮ್ಮ ಡ್ರೈವರ್ಗಳಿಗೆ ಹೊಡೆದ್ರು, ಅಲ್ಲಿರೋ ಎಲ್ಲರಿಗೂ ಟಾರ್ಚರು. ನಾವು ಬಾಂಗ್ಲಾದೇಶ ಇದಾರೆ ಅಂತ ಹೇಳ್ಕೊಟ್ಟೇವಲ್ಲ, ಪ್ರೂಫ್ ಸಿಗ್ತದೆ. ಇವತ್ತು ಪೊಲೀಸರೇ ಖುದ್ದಾಗನೆ 276 ಜನ ಪೊಲೀಸ್ನ ಇಟ್ಕೊಂಡು ಹೋಗ್ಬಿಟ್ಟು 6 ಪೊಲೀಸ್ ಮಾಡಿದ್ಯಾ. ಇನ್ನೇನು ಸ್ವಲ್ಪ 2 ಡೇಸ್ ಅಲ್ಲಿ ಇವರಿಗೆ ನೀವು ಬಾರ್ಡರ್ ಇಂದ ಡಿಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಮ ಫ್ಯಾಮಿಲಿಗೆ ಎಷ್ಟು ಅಂದ್ರೆ ಆಯ್ತು. ನೈಟ್ 10 ಗಂಟೆ ಬಂದವರು ಪೊಲೀಸರು 20 ಜನ, 3 ಜೀಪು, 2 ಆಟೋ.
ರಿಪಬ್ಲಿಕ್ ಕನ್ನಡದ ವರದಿ ನಂತರ ಎಫ್ಆರ್ಆರ್ಒ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಬಾಂಗ್ಲಾದವರನ್ನ ಅಂದು ವಶಕ್ಕೆ ಪಡೆದು ತನಿಖೆ ಮಾಡಿದ್ರು. ಇದೀಗ ಅವರೆಲ್ಲರೂ ಅಕ್ರಮವಾಗಿ ಗಡಿಯಲ್ಲಿ ನುಸುಳಿ ಬಂದವರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ನಗರ ಪೊಲೀಸ್ ಆಯುಕ್ತರ ಆದೇಶದ ಮೇರೆಗೆ 272 ಜನ ಅಕ್ರಮ ಬಾಂಗ್ಲಾ ಹಾಗೂ ಹೊರದೇಶದ ವಲಸಿಗರನ್ನ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಎಫ್ಆರ್ಆರ್ಒ ಅಧಿಕಾರಿಗಳ ಸಮ್ಮುಖದಲ್ಲಿ ಹೊರಗಟ್ಟುವ ಕೆಲಸ ಆಗ್ತಾ ಇದೆ. ಬಾಂಗ್ಲಾದೇಶಿ ಕೆಲವು ಇಮಿಗ್ರೆಂಟ್ಸ್ ನಾವು ಆಲ್ಮೋಸ್ಟ್ 272 ಜನಗೆ ನಾವು ಡಿಟೈನ್ ಮಾಡಿದೀವಿ. ಅದು ಹಂತದಲ್ಲಿ ಇವತ್ತಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಲಿಕ್ಕೆ ನಮ್ಮ ಎಫ್ಆರ್ಆರ್ ಟೀಮ್ ಅವರು ಜೊತೆಗೆ ನಮ್ಮ ಪೊಲೀಸ್ ಟೀಮ್ ಅವರು ಮಾಡ್ತಾರೆ. ಇಲ್ಲ ಎಲ್ಲ ಸೇರಿ ನಾನು ಈಗ ಹೇಳಿದ್ದೇನೆ, ಬೇರೆ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ಸುಮಾರು ಜನ ಇದ್ದಾರೆ, ಅವರೆಲ್ಲರಿಗೂ ಡೆಪ್ಯುಟೇಷನ್ ಮಾಡ್ತಾರೆ. ಬಾಂಗ್ಲಾದೇಶ ಯಾಕೆಂದ್ರೆ ಅದು ಫಾರ್ಮಾಲಿಟೀಸ್ ಬೇರೆ ಇದೆ ಎಫ್ಆರ್ಆರ್. ಪೊಲೀಸರು ಹಾಗೂ ಎಫ್ಆರ್ಆರ್ಒ ಅಧಿಕಾರಿಗಳು ದೇಶಕ್ಕೆ ಮಾರಕವಾಗಿದ್ದ ಬಾಂಗ್ಲಾ ನುಸುಳುಕೋರರನ್ನ ದೇಶದಿಂದ ಹೊರಕ್ಕೆ ಹಾಕ್ತಾ ಇರೋದು ನಮ್ಮ ನಿರಂತರ ವರದಿಯ ಫಲಶ್ರುತಿ. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸೃಷ್ಟಿಯಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾ ಇದ್ರು. ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದಿತ್ತು. ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ನಮ್ಮ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲೆಂದರಲ್ಲಿ ಟೆಂಟ್ ಹಾಕಿಕೊಂಡು ವಾಸಿಸ್ತಾ ಇದ್ದಂತ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಮೊದಲು ರಿಪಬ್ಲಿಕ್ ಕನ್ನಡ ಸಮರ ಸಾರಿ ಬೆಂಗಳೂರಿನ ಹಲವು ಕಡೆ ವಾಸವಿದ್ದ ಬಾಂಗ್ಲಾದೇಶಿಗರ ನಿಜಬಣ್ಣವನ್ನ ಬಯಲಿಗೆಳೆದಿತ್ತು. ಇದೀಗ ನಮ್ಮ ವರದಿಗೆ ಮತ್ತೊಂದು ಜಯ ಸಿಕ್ಕಿದೆ. ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಿಪಬ್ಲಿಕ್ ಸಮರ. ವರದಿ ಬೆನ್ನಲ್ಲೇ ಅಕ್ರಮ ವಾಸಿಗಳಿಗೆ ಗೇಟ್ ಪಾಸ್. ಹೌದು, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅವತ್ತು ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ನುಸುಳುಕೋರರು ವಾಸವಿದ್ದ ಜಾಗಗಳಲ್ಲಿ ಸ್ಥಳೀಯರ ನೆರವಿನಿಂದ ವರದಿ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡಿ ಬಾಂಗ್ಲಾದೇಶಿಗರ ಜಾತಕ ಬಿಚ್ಚಿಟ್ಟಿತ್ತು. ಇವರು ಬೆಂಗಳೂರಿನಲ್ಲಿ ಕೆಲ ಕ್ರೈಮ್ಗಳಲ್ಲಿ ಕೂಡ ಭಾಗಿಯಾಗಿ ದೊಡ್ಡ ಸಮಸ್ಯೆಯಾಗಿದ್ದರು. ಅಂದು ಬಾಂಗ್ಲಾ ನುಸುಳುಕೋರರ ವಾಸದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದರೂ ಕೂಡ ಅವರ ಮೇಲೆ ನೈತಿಕ ಪೊಲೀಸ್ ಗಿರಿಯ ಆರೋಪ ಮಾಡಲಾಗ್ತಾ ಇತ್ತು. ಆದರೆ ಈಗ ಎಫ್ಆರ್ಆರ್ಒ ಅಧಿಕಾರಿಗಳು ಹಾಗೂ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದ್ದು 272ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರದಬ್ಬಲು ಮುಂದಾಗಿದ್ದಾರೆ. 3 ಜೀಪು, 20 ಜನ ಪೊಲೀಸರು, 2 ಆಟೋ, ಅವ್ರು ಮತ್ತೆ ಯೂನಿಫಾರ್ಮ್ ಇಲ್ಲ ಪೊಲೀಸರು. ಒಂದು 10-15 ಎಷ್ಟು ಜನ ಇದ್ರು ಗೊತ್ತೆ, ಯೂನಿಫಾರ್ಮ್ ಇಲ್ಲ ಪೊಲೀಸರು, ಅವರು ಪೊಲೀಸರು ಇದ್ರು. ಇವರೆಲ್ಲ ನಮ್ಮ ಮನೆ ಹತ್ರ ಬಂದ್ರು. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರಿಗೆ, ನಮ್ಮ ಅಕ್ಕನ ಮಗನಿಗೆ ಹೊಡೆದ್ರು, ನಮ್ಮ ಡ್ರೈವರ್ಗಳಿಗೆ ಹೊಡೆದ್ರು, ಅಲ್ಲಿರೋ ಎಲ್ಲರಿಗೂ ಟಾರ್ಚರು. ನಾವು ಬಾಂಗ್ಲಾದೇಶ ಇದಾರೆ ಅಂತ ಹೇಳ್ಕೊಟ್ಟೇವಲ್ಲ, ಪ್ರೂಫ್ ಸಿಗ್ತದೆ. ಇವತ್ತು ಪೊಲೀಸರೇ ಖುದ್ದಾಗನೆ 276 ಜನ ಪೊಲೀಸ್ನ ಇಟ್ಕೊಂಡು ಹೋಗ್ಬಿಟ್ಟು 6 ಪೊಲೀಸ್ ಮಾಡಿದ್ಯಾ. ಇನ್ನೇನು ಸ್ವಲ್ಪ 2 ಡೇಸ್ ಅಲ್ಲಿ ಇವರಿಗೆ ನೀವು ಬಾರ್ಡರ್ ಇಂದ ಡಿಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಮ ಫ್ಯಾಮಿಲಿಗೆ ಎಷ್ಟು ಅಂದ್ರೆ ಇತ್ತು. ನೈಟ್ 10 ಗಂಟೆ ಬಂದವರು ಪೊಲೀಸರು 20 ಜನ, 3 ಜೀಪು, 2 ಆಟೋ. ರಿಪಬ್ಲಿಕ್ ಕನ್ನಡದ ವರದಿ ನಂತರ ಎಫ್ಆರ್ಆರ್ಒ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಬಾಂಗ್ಲಾದವರನ್ನ ಅಂದು ವಶಕ್ಕೆ ಪಡೆದು ತನಿಖೆ ಮಾಡಿದ್ರು. ಇದೀಗ ಅವರೆಲ್ಲರೂ ಅಕ್ರಮವಾಗಿ ಗಡಿಯಲ್ಲಿ ನುಸುಳಿ ಬಂದವರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ನಗರ ಪೊಲೀಸ್ ಆಯುಕ್ತರ ಆದೇಶದ ಮೇರೆಗೆ 272 ಜನ ಅಕ್ರಮ ಬಾಂಗ್ಲಾ ಹಾಗೂ ಹೊರದೇಶದ ವಲಸಿಗರನ್ನ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಎಫ್ಆರ್ಆರ್ಒ ಅಧಿಕಾರಿಗಳ ಸಮ್ಮುಖದಲ್ಲಿ ಹೊರಗಟ್ಟುವ ಕೆಲಸ ಆಗ್ತಾ ಇದೆ. ಬಾಂಗ್ಲಾದೇಶಿ ಕೆಲವು ಇಮಿಗ್ರೆಂಟ್ಸ್ ನಾವು ಆಲ್ಮೋಸ್ಟ್ 272 ಜನಗೆ ನಾವು ಡಿಟೈನ್ ಮಾಡಿದೀವಿ. ಅದು ಹಂತದಲ್ಲಿ ಇವತ್ತಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಲಿಕ್ಕೆ ನಮ್ಮ ಎಫ್ಆರ್ಆರ್ ಟೀಮ್ ಅವರು ಜೊತೆಗೆ ನಮ್ಮ ಪೊಲೀಸ್ ಟೀಮ್ ಅವರು ಮಾಡ್ತಾರೆ. ಇಲ್ಲ ಎಲ್ಲ ಸೇರಿ ನಾನು ಈಗ ಹೇಳಿದ್ದೇನೆ, ಬೇರೆ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ಸುಮಾರು ಜನ ಇದ್ದಾರೆ, ಅವರೆಲ್ಲರಿಗೂ ಡೆಪ್ಯುಟೇಷನ್ ಮಾಡ್ತಾರೆ. ಬಾಂಗ್ಲಾದೇಶ ಯಾಕೆಂದ್ರೆ ಅದು ಫಾರ್ಮಾಲಿಟೀಸ್ ಬೇರೆ ಇದೆ ಎಫ್ಆರ್ಆರ್. ಪೊಲೀಸರು ಹಾಗೂ ಎಫ್ಆರ್ಆರ್ಒ ಅಧಿಕಾರಿಗಳು ದೇಶಕ್ಕೆ ಮಾರಕವಾಗಿದ್ದ ಬಾಂಗ್ಲಾ ನುಸುಳುಕೋರರನ್ನ ದೇಶದಿಂದ ಹೊರಕ್ಕೆ ಹಾಕ್ತಾ ಇರೋದು ನಮ್ಮ ನಿರಂತರ ವರದಿಯ ಫಲಶ್ರುತಿ. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ.